ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ ಅಷ್ಟಸಿದ್ಧಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಈ ಸಿದ್ಧಿಗಳನ್ನ ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು. ಮತ್ತೆ ದೇವಾನುದೇವತೆಗಳೆಲ್ಲರೂ ಕೂಡ ಈ ಸಿದ್ಧಿಯನ್ನು ಪಡ್ಕೊಂಡಿದ್ರು, ಚಿರಂಜೀವಿಗಳು ಪಡ್ಕೊಂಡಿದ್ರು ಅಂತೆಲ್ಲ ಹೇಳಬೇಕಾದ್ರೆ ಹನುಮಂತನ ಬಗ್ಗೆ ಹೇಳ್ತೀವಿ ಅಲ್ವಾ. ಹಾಗೆಯೇ ದೇವಾನುದೇವತೆಗಳು ಅತೀಂದ್ರಿಯ ಶಕ್ತಿಯನ್ನು ಪಡ್ಕೊಂಡಿರುವಂಥವ್ರು ಈ ಸಿದ್ಧಿಯನ್ನೆಲ್ಲ ಪಡ್ಕೊಂಡಿರ್ಬೋದು. ಆದರೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯರ ಮಟ್ಟದಲ್ಲೂ ಕೂಡ ನಾವು ಯಶಸ್ಸನ್ನು ಸಾಧಿಸಬೇಕಾದ್ರೆ ನಾವು ಗಿಟ್ಟಿಸಿಕೊಳ್ಬಹುದಾದಂತಹ ಸಿದ್ಧಿ ಏನು ಅದನ್ನು ಕೂಡ ತಿಳ್ಕೊಳ್ತಾ ಇದ್ದೀವಿ. ಪ್ರಾಕಾಮ್ಯ ಅನ್ನುವಂತಹ ಸಿದ್ಧಿಯ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಪ್ರಕೃತಿಯ ಮೇಲೆ ಪ್ರಭಾವವನ್ನು ಬೀರುವಂತಹ ಶಕ್ತಿ, ನಮ್ಮ ಆಯಸ್ಸನ್ನು ಕೂಡ ಹೆಚ್ಚಿಸಬಹುದು ಅಂತೆಲ್ಲ ನಾವು ತಿಳ್ಕೊಂಡಿದ್ವಿ. ಹಾಗೆ ಇವತ್ತು ನಾವು ತಿಳ್ಕೊಳ್ತಾ ಇರುವಂಥದ್ದು ಈಶತ್ವ. ಇದು ಮನಸ್ಸು ಬಂದ ಹಾಗೆ ನಾವು ಪ್ರಭಾವ ಬೀರಬಹುದಂತೆ ನೋಡಿ. ಸಿದ್ಧಿ ಪಡೆದುಕೊಂಡ ಹಾಗೆ ಭೂಮಿಯೇ ಅವರಿಗೆ ಬೇಕಾದ ಹಾಗೆ ಚಲಿಸುತ್ತಂತೆ, ಗಾಳಿ ಬೇಕಾದ ರೀತಿಯಲ್ಲಿ ಬೇಕಾದ ದಿಕ್ಕಿನಲ್ಲಿ ಚಲಿಸುತ್ತಂತೆ. ಪ್ರಕೃತಿಯ ಚಲನವಲನಗಳೆಲ್ಲ ಏನಿದೆ ಅದನ್ನು ಬದಲಾಯಿಸುವಂತಹ ಶಕ್ತಿ, ತನಗೆ ಬೇಕಾದ ಹಾಗೆ ತಿರುಗಿಸಿಕೊಳ್ಳುವಂತಹ ಶಕ್ತಿ ಈ ಸಿದ್ಧಿಯನ್ನು ಪಡ್ಕೊಂಡವರಿಗೆ ಇದೆ ಅಂತ ಹೇಳಿ. ಈಶತ್ವ. ತಕ್ಷಣ ಮಳೆ ಬರಬೇಕು ಅಂತ ಹೇಳಿದ್ರು ಬರುತ್ತೆ, ಮರ ತಕ್ಷಣಕ್ಕೆ ಬೆಳಿಬೇಕು ಅಂತ ಹೇಳಿದ್ರು ಬೆಳೆಯುತ್ತೆ. ಇವತ್ತು AI ನಾವು ಬಿಡಿಸ್ಬೇಕಾದ್ರೆ ಚಿತ್ರವನ್ನು ಹೇಗೆ ತಕ್ಷಣಕ್ಕೆ ಹಾಗೆ ಒಂದು ಮರ ಗಿಡಗಳೆಲ್ಲ ಬರುತ್ತಲ್ವ, ಹಣ್ಣು ಹಂಪಲೆಲ್ಲ. ಅದೇ ರೀತಿ ಈಶತ್ವ ಸಿದ್ಧಿಯನ್ನು ಪಡ್ಕೊಂಡಿದ್ರೆ ಹಾಗೆ ಮಾಡಬಹುದಂತೆ ನೋಡಿ. ಹೇಗೆ ಬೇಕೋ ಹಾಗೆ ಪ್ರಕೃತಿಯ ಜೊತೆಗೆ ಆಟ ಆಡಬಹುದು ಅನ್ನುವಂಥ ಅರ್ಥ ತಮಗೆ ಬೇಕಾದ ಹಾಗೆ. ಆದರೆ ಒಳ್ಳೆಯ ಉದ್ದೇಶದಿಂದಿರುವಂತಹ ಕೆಲವು ಸಿದ್ಧಿಗಳು ಯಾವತ್ತೂ ಬೇರೆಯವರಿಗೆ ತೊಂದರೆ ನೀಡೋದಿಲ್ಲ ಅಂತ ಹೇಳಿದ್ರೆ ಅದು ಯಾವತ್ತೂ ಕೂಡ ಒಳ್ಳೆಯದೇ. ಈ ಮಾತು ಮನಸ್ಸಿನಲ್ಲಿರಲಿ ಅಂತ ಹೇಳ್ತಾ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಮನುಷ್ಯನ ಮಟ್ಟದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನು, ಹೇಗೆ ನಾವು ಪ್ರಕೃತಿ ಅಂತೆಲ್ಲ ಅದರ ಮೇಲೆ ಪ್ರಭಾವ ಬೀರುವಂಥದ್ದಿದೆಯೋ, ಇಲ್ಲಿ ನಾವು ನಮ್ಮ ಪ್ರಭಾವನ ಬೇರೆಯವರ ಮೇಲೆ ಹೇಗೆ ಬೀರಬೇಕು, ಗೌರವದಿಂದ, ಪ್ರೀತಿಯಿಂದ, ನಾಯಕತ್ವದ ಗುಣಗಳಿಂದ, ಒಳ್ಳೆಯ ಗುಣಗಳಿಂದ ನಾವು ಬೇರೆಯವರ ಮೇಲೆ ಪ್ರಭಾವ ಬೀರುವಂಥದ್ದು. ಬೇರೆಯವರ ಮನಸ್ಸಿನ ಮೇಲೆ, ನಮ್ಮ ಸುತ್ತಮುತ್ತಲೂ ಅಥವಾ ಪ್ರಕೃತಿಯ ಮೇಲೂ ಕೂಡ ಒಳ್ಳೆಯ ವಿಚಾರದೊಂದಿಗೆ ಒಬ್ಬ ಮನುಷ್ಯನ ಮಟ್ಟದಲ್ಲಿ ನಾವು ಸಿದ್ಧಿಸಿಕೊಳ್ಳಬೇಕು ಅಂತ ಹೇಳುವಂಥದ್ದು. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.